ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 4ನೇ ಅಧ್ಯಾಯ 23ನೇ ಶ್ಲೋಕ. ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. All his actions get dissolved entirely. Who is free from attachment and has no identification with the body and free from the feeling of mind, whose mind is established in the knowledge of self and who works merely for the sake of sacrifice. ಯಾರ ಗುಣಕರ್ಮಗಳು ಹಿಂದಿನ ಜನ್ಮಗಳಿಂದ ಬಂದಿರತಕ್ಕಂಥ ಎಲ್ಲ ಕರ್ಮಗಳು ಜ್ಞಾನದಲ್ಲಿ ಲೀನವಾಗಿ ಹೋಗಿರುತ್ತವೆಯೋ, ಯಾರ ಕರ್ಮಗಳನ್ನು ದೋಷಗಳನ್ನು ಕಳೆದುಕೊಂಡಿರುತ್ತವೆಯೋ ಅವರು ಸಂಪೂರ್ಣವಾಗಿ ಜ್ಞಾನದಲ್ಲಿ ಭಗ್ನವಾಗಿರುತ್ತಾರೆ, ಆತ್ಮಸುಖದಲ್ಲಿ ರತವಾಗಿರುತ್ತಾರೆ. ಆತ್ಮಸುಖ ಅನ್ನುವಂಥದ್ದು ಅವರ ಎಲ್ಲ ಕರ್ಮವನ್ನು ಮರೆಸಿಬಿಟ್ಟಿರುತ್ತದೆ, ಅವರೆಲ್ಲ ದೋಷಗಳನ್ನು ನಾಶ ಮಾಡಿಬಿಟ್ಟಿರುತ್ತದೆ. ಆತ್ಮಜ್ಞಾನ ಅನ್ನುವಂಥದ್ದು ಯಾವ ದೋಷಗಳನ್ನು ಕೂಡ ಇಟ್ಟುಕೊಳ್ಳದಲೇ ಸರ್ವ ದೋಷಗಳನ್ನು ನಾಶ ಮಾಡಿ ಅವರನ್ನು ಶುಚಿಗಳನ್ನಾಗಿ ಮತ್ತು ಸುಜ್ಞಾನಿಗಳನ್ನಾಗಿ ಆತ್ಮಜ್ಞಾನಿಗಳನ್ನಾಗಿ ಬಲಿಷ್ಠರನ್ನಾಗಿ ಮಾಡುತ್ತದೆ. ಅವರಿಗೆ ಯಾವ ಭಯ ಭೀತಿ ಮೊದಲಾದವುಗಳು ಇರುವುದಿಲ್ಲ. ಸಮಗ್ರವಾಗಿರ್ತಕ್ಕಂಥ ಸರ್ವ ಕರ್ಮಗಳ ಧ್ವಂಸ ಅನ್ನುವಂಥದ್ದು ವಾಸನಾ ಸಹಿತವಾಗಿ ನಷ್ಟವಾಗಿ ಹೋಗಿರುತ್ತದೆ. ಆದ್ದರಿಂದ ಅವರು ಬ್ರಹ್ಮಜ್ಞಾನದ ಪ್ರಭಾವದಿಂದ ಮಿಂಚಲು ಪ್ರಾರಂಭಿಸುತ್ತಾರೆ. ಬ್ರಹ್ಮಜ್ಞಾನದ ಪ್ರಭಾವದಿಂದ ಅವರು ಸುಖಿಗಳಾಗಿರುತ್ತಾರೆ. ಬ್ರಹ್ಮಜ್ಞಾನದ ಪ್ರಭಾವದಿಂದ ಅವರು ಎಲ್ಲ ದೋಷಗಳ ಸಂಪೂರ್ಣವಾಗಿ ಮೂಲ ಸಹಿತವಾಗಿ ಧ್ವಂಸಗೊಂಡಿದ್ದು ಅವರು ಕೇವಲ ಆತ್ಮ ಸುಖಿಗಳಾಗಿರುತ್ತಾರೆ. ಮುಕ್ತಸ್ಯ ಅನ್ನುವಂಥದ್ದು ಗತಸಂಗಸ್ಯ ಮುಕ್ತಸ್ಯ, ಹಿಂದೆ ಏನೇನು ಅವರಿಗೆ ಸಂಬಂಧಗಳಿತ್ತೋ ಅದೆಲ್ಲ ಸಂಬಂಧಗಳು ಕೂಡ ಸಂಪೂರ್ಣವಾಗಿ ಬಿಡುಗಡೆಯನ್ನು ಹೊಂದಿರುತ್ತದೆ. ಮುಕ್ತಿ ಅಂತಂದರೆ ದುಃಖದ ಬಿಡುಗಡೆ, ಮುಕ್ತಿ ಅಂತಂದರೆ ಸಂಬಂಧದ ಬಿಡುಗಡೆ, ಮುಕ್ತಿ ಅಂತಂದರೆ ಬಂಧನದ ಬಿಡುಗಡೆ, ಮುಕ್ತಿ ಅಂತಂದರೆ ದೋಷಗಳ ನಾಶ, ಮುಕ್ತಿ ಅಂತಂದರೆ ಜನ್ಮ ಮರಣಗಳ ಬಿಡುಗಡೆ. ಈ ರೀತಿಯಾಗಿರ್ತಕ್ಕಂಥ ಹಿಂದೆ ನಡೆದು ಹೋಗಿರ್ತಕ್ಕಂಥ ಇಲ್ಲಿವರೆಗೆ ನಡೆದು ಬಂದಿರತಕ್ಕಂಥ ಎಲ್ಲ ಸಂಘ ಏನಿತ್ತೋ ಆ ಸಂಘ ಎಲ್ಲವೂ ಕೂಡ ಇವಾಗ ಸಂಪೂರ್ಣವಾಗಿ ನಾಶವಾಗಿ ಹೋಗಿರುತ್ತದೆ. ಸಂಘ ಧ್ವಂಸಗೊಂಡಾಗ ಸಂಪೂರ್ಣವಾಗಿ ಅವರು ನಿಸ್ಸಂಗಿಗಳಾಗಿ ಆತ್ಮಸುಖಿಗಳಾಗಿ ಸಂಪೂರ್ಣವಾಗಿ ಸುಖ ಸ್ವರೂಪದಲ್ಲಿ ಭಗ್ನವಾಗಿರುತ್ತಾರೆ. ಹೇಗೆ ನೀರಲ್ಲಿ ಮುಳುಗಿರುವಂಥ ವ್ಯಕ್ತಿಗೆ ಹೊರಗಡೆ ನಡೆಯತಕ್ಕಂಥ ಎಲ್ಲ ಆಗು ಹೋಗುಗಳ ಸಂಪೂರ್ಣ ಶಬ್ದವು ಕೇಳಿ ಬರೋದಿಲ್ಲವೋ, ಸಂಪೂರ್ಣ ವಿಚಾರಗಳು ಕಂಡು ಬರುವುದಿಲ್ಲವೋ, ಸಂಪೂರ್ಣ ದೃಶ್ಯಗಳು ಕಾಣುವುದಿಲ್ಲವೋ, ನೀರಲ್ಲಿ ಮುಳುಗಿರುವ ವ್ಯಕ್ತಿಗೆ ಯಾವುದೊಂದ ಪ್ರಭೆಯೂ ಕೂಡ ಹೊರಗಡೆಯದು ಕಾಣುವುದಿಲ್ಲವೋ, ಹಾಗೆ ಜ್ಞಾನದಲ್ಲಿ ಮುಳುಗಿರತಕ್ಕಂಥ ಈ ವ್ಯಕ್ತಿಗೆ, ಈ ತತ್ವಜ್ಞಾನಿಗೆ, ಈ ಮುಕ್ತ ಪುರುಷನಿಗೆ ಈ ಪ್ರಪಂಚದಲ್ಲಿ ನಡೆಯತಕ್ಕಂಥ ಯಾವ ಆಗು ಹೋಗುಗಳ ಸಂಬಂಧಗಳು ಕೂಡ ಇರುವುದಿಲ್ಲ. ಆತನು ಸಂಪೂರ್ಣವಾಗಿ ತನ್ನ ಆತ್ಮದಲ್ಲಿಯೇ ತಾನು ರತನಾಗಿರುತ್ತಾನೆ. ಯಜ್ಞ ಮಾಡುತ್ತಿದ್ದರೂ ಕೂಡ, ಏನೇನು ಮಾಡಿದ್ದರೂ ಕೂಡ ಆ ಯಜ್ಞದ ಫಲವಾಗಲಿ, ಆ ಯಜ್ಞದ ಪುಣ್ಯವಾಗಲಿ, ಆ ಯಜ್ಞದಿಂದ ಬಂದಿರತಕ್ಕಂಥ ಏನೇನು ಕರ್ಮ ಕ್ರಿಯೆಗಳ ಸಂಬಂಧ ಇತ್ತೋ ಅದೆಲ್ಲವೂ ಕೂಡ ಇವಾಗ ಪ್ರವಿಲೀಯತೆ, ಆತ್ಮಜ್ಞಾನ ಸಂಪೂರ್ಣ ಅವರನ್ನು ಏನು ಮಾಡಿರುತ್ತದೆ, ಶುಚಿಗಳನ್ನಾಗಿ ಮಾಡಿರುತ್ತದೆ, ಸುಂದರ ಸ್ವರೂಪಿಗಳನ್ನಾಗಿ ಮಾಡಿರುತ್ತದೆ, ಸಂತೋಷ ಸಾಗರದಲ್ಲಿ ಅವರನ್ನು ತೇಲಾಡಿಸಿರುತ್ತದೆ. ಜ್ಞಾನದ ಪ್ರಭಾವವೇ ಹಾಗೆ. ಜ್ಞಾನದ ಬಗ್ಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ಇಲ್ಲಿ ಹೇಳ್ತಿರುವಂಥದ್ದು. ಜ್ಞಾನಾವಸ್ಥಿತ ಚೇತಸಃ, ಜ್ಞಾನದಲ್ಲಿ ತನ್ನ ಮನಸ್ಸು ಬುದ್ಧಿ ಸಂಪೂರ್ಣವಾಗಿರ್ತಕ್ಕಂಥ ತನ್ನ ಎಲ್ಲ ಇಂದ್ರಿಯಗಳು ಎಲ್ಲವುಗಳು ಮಾಡಿರ್ತಕ್ಕಂಥ ಕರ್ಮಗಳು ಸಂಪೂರ್ಣ ಈಗ ಯಾವೂ ಕೂಡ ವಾಸನಾ ಸಹಿತವಾಗಿ ಇಲ್ಲದಲೇ ತೋರದಿರುವುದರಿಂದ ಆತನಿಗೆ ಎಲ್ಲಿ ನೋಡಿದಡಲ್ಲಿಯೂ ಕೂಡ ಜ್ಞಾನದ ಪ್ರಭೆ, ಬ್ರಹ್ಮದ ಕಳೆ, ಬ್ರಹ್ಮದ ಲಕ್ಷಣ, ಬ್ರಹ್ಮದ ಚಿಂತನೆ, ಬ್ರಹ್ಮದ ಸ್ವರೂಪವೇ ತಾನಾಗಿ ನಿಂತಿರುತ್ತಾನೆ. ಹಾಗಾಗಿ ಗತಸಂಗಸ್ಯ ಮುಕ್ತಸ್ಯ, ಹಿಂದೆ ನಡೆದಿರತಕ್ಕಂಥ ಎಲ್ಲ ಆ ಕರ್ಮಗಳ ಸಂಬಂಧಗಳನ್ನು ಬಿಡಿಸಿಕೊಂಡವನಾಗಿ ಜ್ಞಾನದಲ್ಲಿಯೇ ಆತನು ನಿಷ್ಠೆ ಉಳ್ಳವನಾಗಿ ಅವನು ಏನ ಆಚರತಃ ಕರ್ಮ,
ಈಗ ಅವನು ಏನೇ ಮಾಡ್ತಾ ಇದ್ದರೂ ಕೂಡ ಆ ಕರ್ಮಗಳ ಸಂಬಂಧ ಅನ್ನುವಂಥದ್ದು ಸಂಪೂರ್ಣ ಆತ್ಮದಲ್ಲಿ ಆತ್ಮವಾಗಿ ಹೋಗಿಬಿಡುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.